ನೋಡಿ ಅದಾಯ್ತು. ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ಬೇರೆ ರೀತಿ ಯೂನಿಫಾರ್ಮ್ ಇಲ್ಲ ಅಂತ ಹೇಳಿ ಪಾಪ ವಿದ್ಯಾರ್ಥಿನಿ ಮಾನನೊಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಯಾವ್ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಇತ್ತೀಚೆಗಷ್ಟೇ ವಿದ್ಯಾರ್ಥಿನಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ನೋಡಿ ಒಂದು ಸಣ್ಣ ವಿಚಾರ ಯೂನಿಫಾರ್ಮ್ ಇಲ್ಲ ಅನ್ನೋದು ಅಷ್ಟೇ, ಅದಕ್ಕೇನೆ 13 ವರ್ಷದ ನಂದಿತಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರ ತಂದೆ ತುಂಬಾ ಕೇಳ್ಕೊಂಡ್ರತ್ತೆ, ಆದರೂ ಕೇಳಲಿಲ್ಲ ವಿದ್ಯಾರ್ಥಿನಿ. ಯಾಕೆ ಅಂತ ಗೊತ್ತಿಲ್ಲ. ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಬಳಿಯ ಸಹ್ಯಾದ್ರಿಪುರದಲ್ಲಾದ ಘಟನೆ ಇದು. ಸಮವಸ್ತ್ರ ಧರಿಸದ ಹಿನ್ನೆಲೆಯಲ್ಲಿ ಶಿಕ್ಷಕರು ಯೂನಿಫಾರ್ಮ್ ಕೇಳಿದ್ದಾರೆ. ಶಾಲೆ ಬಿಟ್ಟಿದ್ದ ವಿದ್ಯಾರ್ಥಿನಿಯ ಬಳಿ ಹಳೆ ಡ್ರೆಸ್ ಕೂಡ ಇರಲಿಲ್ವಂತೆ. ಮನೆಗೆ ಬಂದು ಪೋಷಕರ ಬಳಿ ಯೂನಿಫಾರ್ಮ್ ಅನ್ನ ಕೇಳಿದ್ದಾರೆ ವಿದ್ಯಾರ್ಥಿನಿ. ಆಯ್ತಮ್ಮ, ಒಂದೆರಡು ದಿನ ಸ್ವಲ್ಪ ಹಂಗೆ ಹಿಂಗೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ, ಒಂದೆರಡು ದಿನದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆ ಬಾಲಕಿಯ ತಂದೆ. ಅದಕ್ಕೆ ಬಾಲಕಿ 2 ದಿನ ಲೇಟ್ ಆಗುತ್ತಾ, ಇಲ್ಲ ನಾನು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಡೈಲಿ ಟೀಚರ್ಸ್ ಕೇಳ್ತಾರೆ ಅಂತೇಳಿ ಪಾಪ ಯೂನಿಫಾರ್ಮ್ ಇಲ್ಲ ಅಂತೇಳಿ ಒಂದು ಚಿಕ್ಕ ವಿಚಾರಕ್ಕೆ ನಂದಿನಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ವಿಷ ಸೇವಿಸಿ. ಈಗ ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಟ್ಟಿದೆ. ಪೋಷಕರಷ್ಟು ಕೇಳ್ಕೊಂಡಿದ್ದಾರೆ ಲಾಸ್ಟ್ ಮೂಮೆಂಟಲ್ಲೂ ಕೂಡ, ಯಾಕೆ ಹಿಂಗೆ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತ. ಆದರೂ ಪಾಪ ಆ ನಂದಿತಾ ಕೇಳಲೇ ಇಲ್ಲ, ಪೋಷಕರ ಮಾತನ್ನು ಕೇಳಲಿಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೆ ಏನೋ ಸ್ಕೂಲಲ್ಲಿ ಯಾರೋ ಟೀಚರ್ಸ್ ಬೈದರು ಅಂತನೋ, ಅಪ್ಪ ಕೇಳಿ ತಗೊಳ್ಲಿಲ್ಲ ಅಂತನೋ, ಮೊಬೈಲ್ ಕಿತ್ಕೊಂಡ್ರು ಅಂತನೋ, ಈಗ ನೋಡಿ ಸ್ಕೂಲ್ ಡ್ರೆಸ್ ಕೊಡಿಸ್ಲಿಲ್ಲ ಅಂತನೋ. ಕೊಡಿಸ್ಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ನನ್ನ ಹತ್ರ ಯೂನಿಫಾರ್ಮ್ ಈಗಿಲ್ಲ, ಇನ್ನೆರಡು ದಿನದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರ ತಂದೆ. ಈಗಿಲ್ವಲ್ಲ ಅಂತ ಮನನೊಂದು ಒಂದು ಸಣ್ಣ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಂದಿ.